ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ದಿವ್ಯಾ. ನೀವು ನೋಡ್ತಾ ಇದ್ದೀರಾ ದಿವ್ಯಾ ಲಿಖಿತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ನಾನು ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಜಾರಿಗೆ 1 ಇಂಚ್ ಶುಂಠಿ, ಬೆಳ್ಳುಳ್ಳಿ, 1 ಗೆಡ್ಡೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, 1 ಇಂಚು ಚಕ್ಕೆ, 4 ಲವಂಗ ಹಾಕಿ ರುಬ್ಕೊತಾಯಿದ್ದೀನಿ. ರುಬ್ಕೊಂಬಂದಿದ್ದೀನಿ. ಇವಾಗ ಒಲೆ ಮೇಲೆ ಕುಕ್ಕರ್ ಇಕ್ಕಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ, ನಕ್ಷತ್ರದ ಹೂವು, ಮರಾಠಿ ಮೊಗ್ಗು ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಎರಡು ಏಲಕ್ಕಿ ಕಾಯಿ, ಒಂದು 5 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡು ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಬಟಾಣಿ ಹಾಕಿ ಮತ್ತೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಹಚ್ಚಿರೋಂಥ ತರಕಾರಿನೆಲ್ಲ ಹಾಕಿ ಅದೇ ಎಣ್ಣೆಲಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಉಪ್ಪು, ಅರಿಶಿನ ಹಾಕಬೇಕು. ತೊಳೆದಿಟ್ಟಿರೋಂಥ ತರಕಾರಿ ನಾನು ಹಾಕಿದ್ದೀನಿ. ಆ ಕಡೆ ಒಲೆ ಮೇಲೆ ಆಲ್ರೆಡಿ ನೀರು ಕಾಯೋಕೆ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನು, ಎಕ್ಸ್ಟ್ರಾ ಮನೇಲಿ ಇತ್ತು ಅಂತ. ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 5 ನಿಮಿಷ ಫ್ರೈ ಮಾಡಬೇಕು. ಕ್ಯಾಪ್ಸಿಕಮ್ಮು, ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು 5 ನಿಮಿಷ ಕೈ ಆಡಿಸಿ ಫ್ರೈ ಮಾಡ್ತಾಯಿದ್ದೀನಿ. ರುಬ್ಬಿರೋಂಥ ಮಿಶ್ರಣ ಹಾಕ್ತಾಯಿದ್ದೀನಿ. ಮಸಾಲೆ ಬಿಸಿನೀರಲ್ಲೇ ಸ್ವಲ್ಪ ಲೈಟಾಗಿ ತೊಳ್ಕೊಂಡು ಜಾರನ್ನ ನೀರನ್ನ ಹಾಕೋತಾಯಿದ್ದೀನಿ. ಈ ಮಸಾಲೆ ಸೈಡಲ್ಲಿ ಎಣ್ಣೆ ಬಿಡೋ ತನಕನೂ ಸ್ವಲ್ಪ ಬಾಯಿ ಮುಚ್ಚಿ ಬೇಯಿಸ್ಕೋಬೇಕು, ಡಬ್ಬಿ ಮುಚ್ಚಿ. ನೆಕ್ಸ್ಟ್ ಅಕ್ಕಿ ಹಾಕಿ ಒಂದು 5 ನಿಮಿಷ ಆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿ ಆಲ್ರೆಡಿ ಕಾಯಕ್ಕಿಟ್ಟಿರೋ ಬಿಸಿನೀರ ಅದಕ್ಕೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ರುಚಿ ನೋಡ್ಕೊಂಡು 2 ವಿಸಲ್ ಕೂಗಿಸ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ಉಪ್ಪು ಹಾಕೋತಾಯಿದ್ದೀನಿ. ನನಗೆ ಸ್ವಲ್ಪ ಸಿಹಿ ಅನ್ನೋದು ಬೇಕು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಿಮಗೆ ಬೆಲ್ಲ ಆಪ್ಷನಲ್ಲು, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ಗರಂ ಮಸಾಲ ಆವಾಗಲೇ ಹಾಕೋದು ಮರ್ತುಬಿಟ್ಟಿದೆ, ಅದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೋತಾಯಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ.
ಕುಕ್ಕರ್ 2 ವಿಸಲ್ ಬಂದಿದೆ. ವಿಸಲೆಲ್ಲ ಪ್ರೆಷರೆಲ್ಲ ಪೂರ್ತಿ ಹೋದ್ಮೇಲೆ ರೈಸ್ ಯಾವ ಥರ ಆಗಿದೆ ಅಂತ ನೀವೇ ನೋಡ್ಬೋದು. ಪಾಪು ಸ್ಕೂಲ್ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾನೇ ಸ್ವಲ್ಪ ಪ್ರೆಷರ್ ಇತ್ತು, ಅದು ಬಿಟ್ಟಿದ್ದೀನಿ. ಬಿಟ್ಟು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಈ ಪಲಾವ್ ಅಂತೂ ನನ್ನ ಮಗಳಿಗೆ ತುಂಬ ಇಷ್ಟ. ನಾನು ಒಂದು 3-4 ಥರ ಸ್ಟೈಲಲ್ಲಿ ಪಲಾವ್ ಮಾಡ್ತೀನಿ. ಮನೇಲಿ ಏನು ಅವೈಲೇಬಲ್ ಇರುತ್ತೋ ಆ ಐಟಮ್ನೇ ಯೂಸ್ ಮಾಡ್ಕೊಂಡು ಪಲಾವ್ ಮಾಡಿರ್ತೀನಿ. ನೋಡಿ, ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಒಂದ್ಸರಿ ಟ್ರೈ ಮಾಡಿ. ನಮ್ಮ ಮಗಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾಳೆ. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡ್ಕೊಂಡಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.